ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಸುದ್ದಿ ಇದೆ. ಸರ್ಪ್ರೈಸ್ ಸುದ್ದಿಯನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕುರುಕ್ಷೇತ್ರ ಸಿನಿಮಾ ದರ್ಶನ್ ರವರ ವೃತ್ತಿ ಬದುಕಿನ ಸಿನಿಮಾದಲ್ಲಿ 50ನೇ ಸಿನಿಮಾ. ಈ ಸಿನಿಮಾ ಈಗ ಶೂಟಿಂಗ್ ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ 1.5 ವರ್ಷದಿಂದ 2 ವರ್ಷ ಆಯಿತು. ಆದರೆ ಈ ಸಿನಿಮಾ ಇನ್ನೂ ತೆರೆ ಕಂಡಿಲ್ಲ. 2019ರ ಮೊದಲ ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ರು. ಆದ್ರೂ ಕೂಡ ಆಗಲಿಲ್ಲ. ಇನ್ನು ಏಪ್ರಿಲ್ ಮೊದಲ ವಾರದಲ್ಲಿ ರಿಲೀಸ್ ಆಗ್ಬೋದೇನೋ ಅಂತಿದ್ರು, ಆಗ್ಲೂ ಕೂಡ ಆಗಲಿಲ್ಲ. ಈಗೇನು ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ. ಆದರೆ ಸಿನಿಮಾಗೆ ಸಂಬಂಧಪಟ್ಟ ಮತ್ತೊಂದು ಸುದ್ದಿ ಇದೆ. ಏನಪ್ಪಾ ಅಂತಂದ್ರೆ, ಈ ಸಿನಿಮಾ 4 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಹೇಗೆ ಅಂತಂದ್ರೆ, ನಿನ್ನೆ ಮುನಿರತ್ನ ಅವರು ಸ್ವತಃ ಫೇಸ್ಬುಕ್ನಲ್ಲಿ 4 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿರೋ ಪೋಸ್ಟನ್ನು ನಿನ್ನೆ ಪೋಸ್ಟ್ ಮಾಡಿದ್ರು. ಯಾವ್ಯಾವ ಭಾಷೆಯಲ್ಲಿ ಅಂತಂದ್ರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ 4 ಭಾಷೆಗಳಲ್ಲಿ ಡಿ ಬಾಸ್ 50ನೇ ಸಿನಿಮಾ ಕುರುಕ್ಷೇತ್ರ ರಣರಂಗವಾಗಿ ಆರ್ಭಟಿಸಲಿದೆ. ಇನ್ನು ಹೆಚ್ಚು ಕಡಿಮೆ ಈ ಸಿನಿಮಾ ಯಾಕೆ ತಡವಾಯಿತು ಅಂತಂದ್ರೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಿರ್ಬೋದು, ತಾಂತ್ರಿಕ ಕೆಲಸ, ಟೆಕ್ನಿಕಲಿ ಕೆಲಸ. ಇನ್ನು ಇದು ಪೌರಾಣಿಕ ಸಿನಿಮಾ ಆಗಿರೋದ್ರಿಂದ ಆ ಸಿನಿಮಾದ ಸೆಟ್ ಹೇಗಿರಬೇಕು, ಮತ್ತೆ ಒಂದೊಂದು ಡೈಲಾಗ್ನ ಲಿಪ್ ಮೂಮೆಂಟ್ ಹೇಗಿರಬೇಕು, ಮತ್ತೆ ಸ್ಟೇಜ್ ಯಾವ ರೀತಿ ಇರಬೇಕು, ಇದೆಲ್ಲವನ್ನು ಕೂಡ ಟೆಕ್ನಿಕಲಿ ರೆಡಿ ಮಾಡೋದ್ರಿಂದ ಈ ಸಿನಿಮಾ ಸ್ವಲ್ಪ ರಿಲೀಸ್ಗೆ ತಡವಾಗಿದೆ. ಇನ್ನು ಮತ್ತೊಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಈಗ ಎಲೆಕ್ಷನ್ ಮೂಮೆಂಟಲ್ಲಿ ದರ್ಶನ್ ರವರು ಸುಮಲತಾ ಅವ್ರ ಪರ ಪ್ರಚಾರ ಮಾಡಿದ್ರು. ಆಪೋಸಿಟ್ ಇದ್ದಂತಹ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು. ಸದ್ಯ ಈ ಸಿನಿಮಾದಲ್ಲಿ ಡಿ ಬಾಸ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರೆ, ದುರ್ಯೋಧನ ಪಾತ್ರದಲ್ಲಿ ನಟಿಸಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದೇ ಸಿನಿಮಾದಲ್ಲಿ ಅಭಿಮನ್ಯುವಿನ ಪಾತ್ರವನ್ನ ಮಾಡಿದ್ದಾರೆ. ಈಗ ಅಭಿಮಾನಿಗಳಲ್ಲಿ, ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳಲ್ಲಿ ಕಾಡ್ತಿರೋದು ಒಂದು ಪ್ರಶ್ನೆ ಅಂತಂದ್ರೆ, ಯಾರ್ ಕಟ್ಔಟ್ನ ಥಿಯೇಟರ್ ಮುಂದೆ ದೊಡ್ಡದಾಗಿ ನಿಲ್ಲಿಸಬೇಕು. ಈ ಕಡೆ ಡಿ ಬಾಸ್ ಅಭಿಮಾನಿಗಳು, ನಮ್ಮ ಬಾಸ್ ಕಟ್ಔಟ್ ಹೆಂಗ್ ಕಮ್ಮಿ ನಿಲ್ಲಿಸ್ಬಿಡ್ತೀವ, ಅದಕ್ಕಿಂತನೂ ಜಾಸ್ತಿ ದೊಡ್ಡದಾಗಿ ನಿಲ್ಲಿಸ್ತೀವಿ ಅನ್ನೋದು ಈಗ ಕಟ್ಔಟ್ ವಿಚಾರವಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೀತಿದೆ. ಒಟ್ಟಿನಲ್ಲಿ ಈ ಸಿನಿಮಾ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಹಾಗೂ ಟೆಕ್ನಿಕಲ್ ವರ್ಕ್ ಇವೆಲ್ಲ ಮುಗಿಸ್ಕೊಂಡ್ರೆ, ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡ್ರೆ, ಐ ಥಿಂಕ್ ಜೂನ್ ತಿಂಗಳಲ್ಲಿ ಈ ಸಿನಿಮಾ ತೆರೆಗೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಈಗ ಅಭಿಮಾನಿಗಳಲ್ಲಿ ಭದ್ರವಾಗಿ ಬೇರೂರಿದೆ. ಜೊತೆಗೆ ನಮ್ಮ ಕನ್ನಡದ ಸಿನಿಮಾ KGF ಸಿನಿಮಾ ಈಗ 5 ಭಾಷೆಗಳಲ್ಲಿ ರಿಲೀಸ್ ಆದ ಬಳಿಕ ಮತ್ತೊಂದು ಸಿನಿಮಾ ಈಗ ರಿಲೀಸ್ ಆಗೋದಕ್ಕೆ ಸಜ್ಜಾಗಿರೋದು ಅಂತಂದ್ರೆ, ಕುರುಕ್ಷೇತ್ರ ಸಿನಿಮಾ 4 ಭಾಷೆಗಳಲ್ಲಿ ತೆರೆ ಕಾಣಲು ಈಗ ರೆಡಿಯಾಗಿದೆ. ಈ ಸಿನಿಮಾದಲ್ಲಿ ಇನ್ನು ದರ್ಶನ್ ರವರ ಜೊತೆಗೆ ನಟಿಸಿರೋರು ಯಾರು ಅಂತಂದ್ರೆ, ದಿವಂಗತ ನಟ ಅಂಬರೀಷ್ ಅವರಿರ್ಬೋದು, ಶಶಿಕುಮಾರ್ ಅವರಿರ್ಬೋದು, ಅರ್ಜುನ್ ಸರ್ಜಾ ಅವರಿರ್ಬೋದು, ಇನ್ನು ಭಾರತಿ ವಿಷ್ಣುವರ್ಧನ್ ಅವರು, ಹಾಗೇನೆ ಮೇಘನಾ ರಾಜ್ ಅವರು, ಹರಿಪ್ರಿಯಾ ಅವರು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಎಷ್ಟು ಬೇಗ ಬರುತ್ತೆ, 4 ಭಾಷೆಗಳಲ್ಲಿ ಯಾವ್ಯಾವ ರೀತಿ ಕಣ್ತುಂಬಿಕೋಬೇಕು ಅನ್ನೋದು ಡಿ ಬಾಸ್ ಅವರ ಅಭಿಮಾನಿಗಳ ಲೆಕ್ಕಾಚಾರವಾಗಿದೆ. ಸದ್ಯ ಇದೀಗ ಈ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಶೇರ್ ಆಗ್ತಿದೆ. ಯಾಕೆಂತಂದ್ರೆ, ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಕೂತಿದ್ರು. ಅದರ ಮಧ್ಯದಲ್ಲಿ ಬಂದಿದ್ದೆ ಯಜಮಾನ ಸಿನಿಮಾ ಬಂದು ಡಿ ಬಾಸ್ ಅವರ 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಹಾಗಾಗಿ ಯಜಮಾನ ಸಿನಿಮಾ ಅವರಿಗೆ ಭರ್ಜರಿ ಔತಣವನ್ನ ಏರ್ಪಡಿಸಿತ್ತು. ಈಗ ಕುರುಕ್ಷೇತ್ರ ಸಿನಿಮಾ ಬರ್ತಿರೋದು ಅಭಿಮಾನಿಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿ ಶೇರ್ ಮಾಡೋದಕ್ಕೆ ಈಗ ಪೋಸ್ಟರ್ನ ರೆಡಿ ಆಗಿದ್ದಾರೆ. ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು, ಸಿನಿಮಾ ಹೇಗಿರ್ಬೋದು, ಪೋಸ್ಟರ್ ಹೇಗಿದೆ, ಕಟ್ಔಟ್ನ ಯಾರು ದೊಡ್ಡದಾಗಿ ನಿಲ್ಲಿಸ್ತಾರೆ, ಎಲ್ಲ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.